ಡಿಕೆನ ಸಿಎಂ ಕುರ್ಚಿ ಮೇಲೆ ಕೂರಿಸಿ ಎಂದಿದ್ದು ರಾಹುಲ್ ಅಲ್ಲ, ಖರ್ಗೆನೂ ಅಲ್ಲ. ಹಾಗಾದ್ರೆ ಡಿಕೆನ ಸಿಎಂ ಕುರ್ಚಿ ಮೇಲೆ ಕೂರಿಸಿ ಎಂದಿದ್ದು ಯಾರು? ಡಿಕೆ ಮೊದಲು ಸಿಎಂ ಆಗಲಿ ಅಂದಿದ್ದು ಅವರೇ. ಯಾರವರು? ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ಕೊನೆಗೂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಲೇಬೇಕು ಅಂತೇಳಿ ಅದೆಷ್ಟೋ ಜನ ಶಾಸಕರು, ಅದೆಷ್ಟೋ ಜನ ಅಭಿಮಾನಿಗಳು ದೇವರಲ್ಲಿ ಹರಕೆಯನ್ನು ಕೂಡ ಇಟ್ಕೊಂಡಿದ್ರು. ಆ ಗಳಿಗೆ ಈಗ ಬಂದ್ಬಿಟ್ಟಿದೆ. ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾಯ್ತು. ಡಿಕೆ ಶಿವಕುಮಾರ್ ಅವರು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಿದ್ದಾರೆ. ರಾಜ್ಯದಲ್ಲಿ ಡಿಕೆ ಶಿವಕುಮಾರ್ ಅವರ ಪರ್ವ ಇನ್ನು ಮುಂದೆ ನಡೆಯುತ್ತೆ. ಡಿಕೆ ಶಿವಕುಮಾರ್ ಅವರ ಯುಗ ಇನ್ನು ಮುಂದೆ ಶುರುವಾಗುತ್ತೆ. ಡಿಕೆನ ಸಿಎಂ ಕುರ್ಚಿ ಮೇಲೆ ಕೂರಿಸಿ ಎಂದಿದ್ದು ರಾಹುಲ್ ಅಲ್ಲ, ಖರ್ಗೆನೂ ಅಲ್ಲ. ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಿ ಅಂತ ಹೇಳಿದ್ದು ಯಾರು? ಎಸ್, ಇದು ಬಹಳ ತುಂಬಾ ಇಂಪಾರ್ಟೆಂಟ್ ಅಂತ ಒಂದು ವಿಚಾರ. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಲೇಬೇಕು ಅಂತೇಳಿ ಸಾಕಷ್ಟು ಕನಸನ್ನ ಕೂಡ ಇಟ್ಕೊಂಡಿದ್ರು. ಕಾಂಗ್ರೆಸ್ ಪಕ್ಷದ ಕಟ್ಟ ಅಭಿಮಾನಿ, ಕಾಂಗ್ರೆಸ್ ಪಕ್ಷದ ಕಟ್ಟ ಕಾರ್ಯಕರ್ತ, ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನೇ ಹೇಳಿದ್ರು ಕೂಡ ಚಾಚು ತಪ್ಪದೆ ಮಾಡುವಂತಹ ಒಬ್ಬ ಧೀರ ನಾಯಕ. ಅಂತಹ ನಾಯಕ ಇವತ್ತು ಹೇಗಾದ್ರೂ ಮಾಡಿ ಒಂದು ಬಾರಿ ಆದ್ರೂ ಕೂಡ ಸಿಎಂ ಆಗ್ಬೇಕು ಅಂತೇಳಿ ಸಾಕಷ್ಟು ಕನಸನ್ನ ಕೂಡ ಇಟ್ಕೊಂಡಿದ್ರು. ಆ ಕನಸು ಈಗ ನನಸಾಗಿರುವಂತಹದ್ದು. ಆದ್ರೆ ಆ ಕನಸಿಗೆ ಕಾರಣ ಆದಂತವರು ಯಾರು? ಎಸ್, ಇದು ಬಹಳ ಮುಖ್ಯವಾದಂತಹ ವಿಚಾರ. ಡಿಕೆ ಶಿವಕುಮಾರ್ ಅವರು ನನಗೆ ಒಂದು ಬಾರಿ ಆದ್ರೂ ಚಾನ್ಸ್ ಕೊಡಿ ಹೀಗಂತ ರಾಹುಲ್ ಗಾಂಧಿ ಅವ್ರ ಹತ್ರನೂ ಕೂಡ ಕೇಳ್ಕೊಂಡಿದ್ರು, ಖರ್ಗೆ ಅವ್ರ ಹತ್ರನೂ ಕೂಡ ಕೇಳ್ಕೊಂಡಿದ್ರು, ಸಿದ್ದರಾಮಯ್ಯ ಅವ್ರ ಹತ್ರನೂ ಕೂಡ ಕೇಳ್ಕೊಂಡಿದ್ರು, ಸೋನಿಯಾ ಗಾಂಧಿ ಅವ್ರ ಹತ್ರನೂ ಕೂಡ ಕೇಳ್ಕೊಂಡಿದ್ರು, ಎಲ್ಲರ ಹತ್ರನೂ ಕೇಳ್ಕೊಂಡಿದ್ರು. ಆದ್ರೆ ಯಾರು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಅಷ್ಟೊಂದು ಪಾಸಿಟಿವ್ ಆಗಿ ಆನ್ಸರ್ ತುಂಬ್ತಾ ಇರಲಿಲ್ಲ. ಆದ್ರೆ ಅವರೊಬ್ಬರು ಮಾತ್ರ ಡಿ ಕೆ ಶಿವಕುಮಾರ್ ಅವರು ಮೊದಲು ಸಿಎಂ ಆಗ್ಲಿ, ಅವರನ್ನ ಸಿಎಂ ಕುರ್ಚಿಯಲ್ಲಿ ಇವತ್ತೇ ಕೂರಿಸಿ ಹೀಗಂತ ಒಂದು ಖಡಕ್ ಸಂದೇಶವನ್ನ ಕೊಟ್ಟಿದ್ದು ಬೇರೆ ಯಾರು ಅಲ್ಲ, ಪ್ರಿಯಾಂಕಾ ಗಾಂಧಿ. ಎಸ್, ಪ್ರಿಯಾಂಕಾ ಗಾಂಧಿ ಅವರು ಈಗ ಡಿ ಕೆ ಶಿವಕುಮಾರ್ ಅವರ ಒಂದು ಏನಂತಾರೆ, ಡಿ ಕೆ ಶಿವಕುಮಾರ್ ಅವರಿಗೆ ಫುಲ್ ಸಪೋರ್ಟ್ ಆಗಿ ನಿಂತ್ಕೊಂಡಿರುವಂತಹ ವ್ಯಕ್ತಿ. ಅಂದ್ರೆ ಪ್ರಿಯಾಂಕಾ ಗಾಂಧಿಯವರು ಡಿ ಕೆ ಶಿವಕುಮಾರ್ ಅವರು ಏನು ತುಂಬಾ ಆಪ್ತರು ಅಥವಾ ಕ್ಲೋಸ್ ಅಂತ ಏನಿಲ್ಲ. ಡಿ ಕೆ ಶಿವಕುಮಾರ್ ಅವರ ಕೆಲಸವನ್ನ ನೋಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ರಾಜ್ಯದಲ್ಲಿ ಅಧಿಕಾರವನ್ನ ತರಲಿಕ್ಕೆ ಅವರ ಶ್ರಮ ಎಷ್ಟಿದೆ ಅಂತೇಳಿ ಪ್ರಿಯಾಂಕಾ ಗಾಂಧಿ ಅವರಿಗೆ ಕಂಪ್ಲೀಟ್ ಆಗಿ ಗೊತ್ತಿತ್ತು. ಸಿದ್ದರಾಮಯ್ಯ ಅವರ ಶಕ್ತಿ ಎಷ್ಟಿದೆಯೋ ಅಷ್ಟೇ ಶಕ್ತಿ ಡಿ ಕೆ ಶಿವಕುಮಾರ್ ಅವರು ಕೂಡ ಇದೆ ಅಂತೇಳಿ ಅವರಿಗೆ ಅರಿವಾಗಿತ್ತು. ಈ ಹಿಂದೆ ಹಲವು ಬಾರಿ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರ ಗಮನವನ್ನ ಸೆಳೆಯಲು ಸಾಕಷ್ಟು ಪರದಾಡಿದ್ರು. ಆದ್ರೆ ರಾಹುಲ್ ಗಾಂಧಿ ಅವರು ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯ ಅವರ ಮೇಲೆ ಇದ್ದಂತಹ ಒಂದು ಸಾಫ್ಟ್ ಕಾರ್ನರು ಅಥವಾ ಅವ್ರ ಮೇಲೆ ಇದ್ದಂತಹ ಒಂದು ನಂಬಿಕೆ, ಅವ್ರ ಮೇಲೆ ಇದ್ದಂತಹ ಒಂದು ಭರವಸೆ ಅಷ್ಟಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಅಷ್ಟು ನಂಬ್ತಿರ್ಲಿಲ್ಲ. ಸೊ ಏನಾದ್ರೂ ಅವರಿಗೆ ಅಧಿಕಾರವನ್ನ ಕೊಟ್ಟರೆ ಏನಾದ್ರೂ ಸ್ವಲ್ಪ ಮುಂಬರುವಂತಹ ದಿನಗಳಲ್ಲಿ ಏನಾದ್ರೂ ಬಿಜೆಪಿಗೆ ಪ್ಲಸ್ ಆಗೋಗ್ಬಿಡುತ್ತೆ, ಬಿಜೆಪಿ ಅವರು ಏನಾದ್ರು ಮಾಡಿ ಡಿ ಕೆ ಶಿವಕುಮಾರ್ ಅವರ ಮೇಲೆ ಇಡಿ ಅಥವಾ IT, CBI ಈ ರೀತಿಯಾಗಿ ದಾಳಿ ಮಾಡಿ ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ಬಿಡ್ತಾರೆ ಅನ್ನೋ ಒಂದು ಭಯ ಇತ್ತು. ಆದ್ರೆ ಅದ್ಯಾವುದಕ್ಕೂ ಕೂಡ ಸೊಪ್ಪಾಗ್ತಂತಹ ಪ್ರಿಯಾಂಕಾ ಗಾಂಧಿ ಅವರು ಇಲ್ಲ, ನೀವು ಒಂದು ಬಾರಿ ಡಿ ಕೆ ಶಿವಕುಮಾರ್ ಅವರಿಗೆ ಚಾನ್ಸ್ ಕೊಟ್ಟು ನೋಡಿ, ನೀವು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಲೇಬೇಕು ಅಂತೇಳಿ ಅವರ ಪರವಾಗಿ ನಿಂತ್ಕೊಂಡು ಈಗ ಅವರಿಗೆ ಬೆಂಬಲವಾಗಿ ನಿಂತ್ಕೊಂಡಿರುವಂತಹದ್ದು ಪ್ರಿಯಾಂಕಾ ಗಾಂಧಿ ಅವರು. ಪ್ರಿಯಾಂಕಾ ಗಾಂಧಿ ಅವರ ಒಂದು ಮಧ್ಯಸ್ಥಿಕೆ ಇದೆಯಲ್ಲ, ಈಗ ರಾಜ್ಯ ರಾಜಕಾರಣದ ದಿಕ್ಕನ್ನೇ ಬದಲಿಸ್ತಾ ಇದೆ. ಅದು ಯಾವ ರೀತಿ ಅಂತಂದ್ರೆ ಎಲ್ಲರೂ ಕೂಡ ಸಿದ್ದರಾಮಯ್ಯ ಅವರ ಮೇಲೆ ಡಿಪೆಂಡ್ ಆಗಿದ್ರು. ಸಿದ್ದರಾಮಯ್ಯನೇ ಅಲ್ಟಿಮೇಟ್, ಸಿದ್ದರಾಮಯ್ಯ ಹೇಳಿದ್ರೆ ಮುಗಿದೋಯ್ತು. ಸಿದ್ದರಾಮಯ್ಯ ಅವರೇ ಕಾಂಗ್ರೆಸ್ ಪಕ್ಷದ ಒಬ್ಬ ರಾಜ್ಯದಲ್ಲಿ ಒಬ್ಬ ಸ್ಟಾರ್ ಲೀಡರ್. ಈಗ ಆ ಒಂದು ದಿಕ್ಕನ್ನ ಪ್ರಿಯಾಂಕಾ ಗಾಂಧಿ ಅವರು ಬದಲಿಸಿ ಬಿಟ್ಟಿದ್ದಾರೆ. ಅವರ ಒಂದು ಮಧ್ಯಸ್ಥಿಕೆ ಇದೆಯಲ್ಲ, ಅವರ ಒಂದು ಮಧ್ಯಸ್ಥಿಕೆ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಪ್ಲಸ್ ಆಗಿರುವಂಥದ್ದು. ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಲಿ ಅಂತ ಹೇಳಿದ್ದು ಪ್ರಿಯಾಂಕಾ ಗಾಂಧಿ ಅವರು.
ಸೊ ಹಾಗಾಗಿ ಈಗ ಪ್ರಿಯಾಂಕಾ ಗಾಂಧಿಯವರು ಈಗ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿಎಂ ಮಾಡೋದ್ರಲ್ಲಿ ಈಗ ಅವರೇ ಒಂದು ಕೈ ಮೇಲುಗೈನ ಈಗ ಸಾಧಿಸಿರುವಂತದ್ದು. ಅಂದ್ರೆ ಸಿದ್ದರಾಮಯ್ಯ ಅವರ ಒಂದು ರಾಜೀನಾಮೆ ಈಗ ಬಹಳ ಅನಿವಾರ್ಯತೆ ಆಗಿತ್ತು. ಯಾಕಂತಂದ್ರೆ ಮುಂಬರುವಂತಹ ಇನ್ನು 2 ವರ್ಷಗಳ ಒಂದು ಏನು ಅಧಿಕಾರ ಇದೆಯಲ್ಲ, ಸೊ ಆ ಒಂದು ಅಧಿಕಾರದ ಸಮಯದಲ್ಲಿ ಈಗ ಸಿದ್ದರಾಮಯ್ಯ ಅವರು ಸ್ವಲ್ಪ ಸಾಫ್ಟ್ ಕಾರ್ನರ್ ಆಗಿದ್ದಾರೆ. ಸೊ ಆ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ರಾಜ್ಯದಲ್ಲಿ ಈಗ ಒಂದು ಫೋರ್ಸ್ ಬೇಕಾಗಿದೆ. ಸೊ 2028ಕ್ಕೆ ಒಂದು ಚುನಾವಣೆಯನ್ನ ಎದುರಿಸಲಿಕ್ಕೆ ಅಥವಾ ಚುನಾವಣೆಯನ್ನ ನಡೆಸಲಿಕ್ಕೆ ಒಂದು ತಾಕತ್ತಿರುವಂತಹ ಒಬ್ಬ ವ್ಯಕ್ತಿ ಬೇಕಾಗುತ್ತೆ. ಅದು ಡಿ ಕೆ ಶಿವಕುಮಾರ್ ಅವರಿಗೆ ಇದೆ ಅನ್ನೋದು ಪ್ರಿಯಾಂಕಾ ಗಾಂಧಿ ಅವರಿಗೆ ಗೊತ್ತಿರುವಂತಹದ್ದು. ಯಾಕಂತಂದ್ರೆ ಒಂದು ವೇಳೆ ಏನಾದ್ರೂ ಈ ಸಲ ಏನಾದ್ರೂ ನನಗೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಚಾನ್ಸ್ ಸಿಗದೇ ಇದ್ರೆ 2028ಕ್ಕೆ ಅವ್ರು ಕಂಪ್ಲೀಟ್ ಆಗಿ ನ್ಯೂಟ್ರಲ್ ಆಗ್ಬಿಡ್ತಿದ್ರು. ಸ್ವಾಮಿ, ನಾನು ನಿಮ್ಮ ವಿಚಾರಕ್ಕೆ ಬರಲ್ಲ, ನಾನೊಬ್ಬ ಕಾರ್ಯಕರ್ತರಾಗಿ ಕೆಲಸ ಮಾಡ್ತೀನಿ, ನಾನು ನನ್ನ ಕ್ಷೇತ್ರವನ್ನು ನೋಡ್ಕೊಂತೀನಿ, ಹಾಗಾಗಿ ನನ್ನನ್ನು ಬಿಟ್ಟುಬಿಡಿ ಅಂತ ಹೇಳಿ ಸೈಲೆಂಟ್ ಆಗ್ಬಿಡ್ತಿದ್ರು. ಸೊ ಆಗ 2028ರಲ್ಲಿ ಬಹಳ ಸಮಸ್ಯೆ ಆಗ್ತಿತ್ತು. ಸೊ ಡಿ ಕೆ ಶಿವಕುಮಾರ್ ಅವರು ಬೇಕೇ ಬೇಕಾಗಿತ್ತು. ಯಾಕಂದ್ರೆ ಹಣ ಬಲ, ತೋಳ ಬಲ ಎಲ್ಲಾ ಬಲನೂ ಇದೆ ಅವ್ರಿಗೆ, ಸರಿನಾ? ಹಾಗಾಗಿ ಆ ವ್ಯಕ್ತಿ ಬೇಕೇ ಬೇಕು ಅಂತ ಹೇಳಿ ಪ್ರಿಯಾಂಕಾ ಗಾಂಧಿ ಅವರಿಗೆ ಗೊತ್ತಾಗ್ಬಿಡುತ್ತೆ. ಸೊ ಆ ಒಂದು ಅದೊಂದು ವಿಚಾರಕ್ಕೋಸ್ಕರ ಇಲ್ಲ, ಈ ಬಾರಿ ಡಿ ಕೆ ಶಿವಕುಮಾರ್ ಅವರಿಗೆ ಚಾನ್ಸ್ ಕೊಡ್ಲೇಬೇಕು. ಅದಾದ ನಂತರ ಏನಾಗುತ್ತೋ ನೋಡೋಣ, ಫರ್ದರ್ ಏನಾಗುತ್ತೋ ಅದೆಲ್ಲವೂ ಕೂಡ ಮುಂದೆ ಅದನ್ನ ಫೇಸ್ ಮಾಡೋಣ ಅಂತ ಹೇಳಿ ರಾಹುಲ್ ಗಾಂಧಿ ಅವರ ಹತ್ರ, ಸೋನಿಯಾ ಗಾಂಧಿ ಅವರ ಹತ್ರ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಹತ್ರ ಮಾತನಾಡಿ ಇಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ನೀವು ಒಂದು ಚಾನ್ಸ್ ಕೊಟ್ಬಿಡಿ ಅಂತ ಹೇಳಿ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಚಾನ್ಸ್ ಸಿಕ್ಕಿರುವಂತದ್ದು. ಇನ್ನು ರಾಹುಲ್ ಗಾಂಧಿ ಅವರ ಆಫರ್ ಅನ್ನು ಕೂಡ ಸಿದ್ದರಾಮಯ್ಯ ಅವರು ಅಂದ್ರೆ ರಿಜೆಕ್ಟ್ ಮಾಡಿರುವಂತದ್ದು. ಅಂದ್ರೆ ಈಗಾಗಲೇ ಸಿದ್ದರಾಮಯ್ಯ ಅವರಿಗೆ 77 ವರ್ಷ ಆಗಿದೆ. ಸೊ ನೀವು ರಾಜ್ಯ ರಾಜಕಾರಣ ಸಾಕು ನಿಮ್ಗೆ, ದೆಹಲಿ ರಾಜಕಾರಣಕ್ಕೆ ಬನ್ನಿ. ಸೊ ನೀವು ಏನು ರಾಜ್ಯಸಭಾ ಮೆಂಬರ್ ಆಗಿ, ಅದಾದ್ಮೇಲೆ ನಿಮ್ಗೆ ಏನು ಮೋದಿ ಅವ್ರನ್ನ ಎದುರಿಸುವಂತ ಒಂದು ತಾಕತ್ತು ಶಕ್ತಿ ನಿಮಗೂ ಕೂಡ ಇದೆ. ಸೊ ಹಾಗಾಗಿ ಇಲ್ಲಿ ಬನ್ನಿ, ನೀವು ಜೂನ್ 8ನೇ ತಾರೀಕುವರೆಗೂ ಕೂಡ ರಾಜ್ಯಸಭೆಗೆ ನಾಮ ನಿರ್ದೇಶನಕ್ಕೆ ಕಾಲಾವಕಾಶ ಇದೆ. ಸೊ ಹಾಗಾಗಿ ಅಷ್ಟರೊಳಗೆ ನೀವು ಒಂದ್ ಸ್ವಲ್ಪ ನಿಮ್ಮ ಮನಸ್ಸನ್ನ ಪಕ್ವ ಮಾಡ್ಕೊಂಡು, ನಿಮ್ಮ ಮನಸ್ಸನ್ನ ಗಟ್ಟಿ ಮಾಡ್ಕೊಂಡು ನೀವು ರಾಜ್ಯಸಭೆಗೆ ಬಂದ್ಬಿಡಿ ಅಂತೇಳಿ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯವ್ರನ್ನ ಮನವೊಲಿಸುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಆದ್ರೆ ಸಿದ್ದರಾಮಯ್ಯ ಅವರು ಬಿಲ್ಕುಲ್ ಹೋಗ್ತಾ ಇಲ್ಲ. ನೋ ನೋ ನೋ, ನನಗೆ ಯಾವುದೇ ಕಾರಣಕ್ಕೂ ಕೂಡ ಸ್ಟೇಟ್ ಪಾಲಿಟಿಕ್ಸ್ ಬಿಟ್ಟು ನಾನು ಸೆಂಟ್ರಲ್ ಪಾಲಿಟಿಕ್ಸ್ ಬರಲ್ಲ, ನನಗೆ ಅದರ ಅವಶ್ಯಕತೆ ಇಲ್ಲ, ನನಗೆ ಸ್ಟೇಟ್ ಪಾಲಿಟಿಕ್ಸೇ ಇಂಪಾರ್ಟೆಂಟ್ ಅಂತ ಹೇಳಿ ಅವರ ಒಂದು ಆಫರ್ ಅನ್ನ ಒಂದು ನಯವಾಗಿ ಈಗ ತಿರಸ್ಕಾರ ಕೂಡ ಮಾಡಿದ್ದಾರೆ. ಸೊ ಇನ್ನು ಜೂನ್ 8ನೇ ತಾರೀಕುವರೆಗೂ ಇದೆ, ಮುಂದೆ ಏನ್ ಬೇಕಾದ್ರೂ ಆಗ್ಬೋದು. ಆದ್ರೆ ಸದ್ಯಕ್ಕಂತೂ ಡಿ ಕೆ ಶಿವಕುಮಾರ್ ಅವರು ಈಗ ರಾಜ್ಯದ ಸಿಎಂ ಆಗಿದ್ದಾರೆ. ಸೊ ಇನ್ನು ಮುಂದೆ ಡಿ ಕೆ ಶಿವಕುಮಾರ್ ಅವರ ಪರ್ವ ಮುಂದುವರಿಯುತ್ತೆ ಅಂತ ಹೇಳ್ಬೋದು. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನೇ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.